ಆತ್ಮೀಯ H16 ನ್ಯೂಸ್ ಅರ್ಥಾತ್ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈಗಾಗಲೇ ಸೌದಿ ವರ್ಸಸ್ ನಮ್ಮ ಅಧ್ಯಕ್ಷ, ಈ DCC ಬ್ಯಾಂಕಿನ ವರ್ಕರ್ಸ್ ಯೂನಿಯನ್ ಅಧ್ಯಕ್ಷ ಕರಣ್ ಅವ್ರ ಮಧ್ಯದಲ್ಲೇ ನಡೆದಂಥದ್ದು. ನಿಜವಾಗಿ ಇದು ಕರಣ್ ಅವ್ರ ವರ್ಸಸ್ ಸೌದಿನ ಅಥವಾ ಕರಣ್ ಅವ್ರ ಹಿಂದೆ ಯಾರಾದರೂ ಇದ್ದಾರೆ? ಆಲ್ರೆಡಿ ಕರಣ್ ಅವರು ತಮ್ಮ ಸ್ವತಃ ಸ್ಟೇಟ್ಮೆಂಟ್ದಲ್ಲಿ ಹೇಳಿಕೊಂಡಿದ್ದಾರೆ, ನಾನು ಜಾರಕಿಹೊಳಿ ಅವರ ಅಭಿಮಾನಿ, ಅವ್ರ ಸಲುವಾಗಿ ಕೆಲಸ ಮಾಡಿದಂಥ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದಕ್ಕಾಗಿ ಇದೆಲ್ಲ ಆಗ್ತಾಯಿದೆ ಅಂತ ಅನ್ನೋ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಇದೊಂದು ರೀತಿಯಿಂದ ಕರಣ್ ಅವ್ರನಿಗಿಂತಲೂ ಅವ್ರ ಹಿಂದಿದ್ದಂಥ ಜಾರಕಿಹೊಳಿ ಸಹೋದರರು ವರ್ಸಸ್ ಸೌದಿ ಅನ್ನುವಂಥ ಮಟ್ಟಕ್ಕೆ ಇದು ನಿಧಾನಕ್ಕೆ ತೆಗೆದುಕೊಳ್ತಾ ಇದೆ. ಯಾಕಂದ್ರೆ ಇವತ್ತು ಸರ್ಕಾರಿ ಈ ಒಂದು ಏನು ಡೆವಲಪ್ಮೆಂಟ್ ಆಗ್ತಾಯಿದೆ, ವಿಶೇಷವಾಗಿ ಅದರಲ್ಲೂ DCC ಬ್ಯಾಂಕಿನ ನೌಕರರು ಏನಿದ್ದಾರೆ, ನೌಕರ ಸಂಘ ಏನಿದೆ, ಆ ಸಂಘ ಇದ್ದಿದ್ದು ಇವತ್ತು ಪೂರ್ಣ ಪ್ರಮಾಣದಲ್ಲಿ, ಅದರಲ್ಲೂ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇವತ್ತು DCC ಬ್ಯಾಂಕ್ ಎದುರವರು ಸ್ಟ್ರೈಕ್ ಮಾಡೋದು ಇನ್ನುಳಿದು ನೋಡಿದಾಗ, ಅದರಲ್ಲೂ ವಿಶೇಷ ತನಿಖಾ ತಂಡದಿಂದ ತನಿಖೆ ಆಗಬೇಕನ್ನುವಂಥ ಒತ್ತಡ ನೋಡಿದಾಗ ಪೂರ್ತಿಯಾಗಿ ಇದು ಮೇಲ್ಪದರಲ್ಲೇ ನೌಕರರು ವರ್ಸಸ್ ಸೌದಿ ಅಂತ ಅನಿಸಿದ್ರು. ಇದ್ರ ಹಿಂದೆ ಅವ್ರಿಗೆ ಬೆಂಬಲಾಗಿ ಜಾರಕಿಹೊಳಿ ಇದ್ದಾರಾ ಅನ್ನುವಂಥ ಒಂದು ಪ್ರಶ್ನೆ ಜೊತೆಗೆ ಇವತ್ತು ಸೌದಿ ಅವರಂತೂ ನೇರವಾಗಿ ಇದರಿಂದ ಒಂದು ಬೇರೆ ರಾಜಕೀಯ ಷಡ್ಯಂತ್ರ ಅದ. ಅದಕ್ಕಾಗಿ ಇದು ಅವರ ಮಧ್ಯೆ ಮತ್ತು ನಮ್ಮ ಮಧ್ಯೆ ನಡೆದಂಥದ್ದನ್ನು ಮಾತಾಡಿಕೊಂಡಿದ್ದಾರೆ, ಹೇಳಿಕೆ ಕೊಟ್ಟಿದ್ದಾರೆ. ಇದರಿಂದ ಇನ್ನಷ್ಟು ತೀವ್ರತೆ ತೆಗೆದುಕೊಳ್ತಾ ಇದೆ ಮತ್ತು ಈಗಾಗಲೇ FIR ಆಗ್ಯದ. ಅವ್ರನ್ನ ಬಂಧಿಸಬೇಕು ಅನ್ನುವಂಥ ಒತ್ತಡ ಜೋರಾಗ್ತಾ ಇದೆ. ಅದೇ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಏನಪ್ಪ ಅಂತಂದ್ರೆ ಸುಭಾಷ್ ಪಾಟೀಲ್ ಅನ್ನುವಂಥ BJP ಗ್ರಾಮೀಣ ಜಿಲ್ಲಾಧ್ಯಕ್ಷರು ಅವರಿದ್ದಂಥವರು ಹಲ್ಲೆಗೆ ಸಂಬಂಧಿಸಿ ಶಾಸಕ ಲಕ್ಷ್ಮಣ ಸವದಿ ಅವರ ಪುತ್ರ ಚಿದಾನಂದ ಬೆಂಬಲಿಗರನ್ನು ಬಂಧಿಸಬೇಕು ಅಂತ ಒತ್ತಡ ಇರ್ತಾ ಇದ್ದಾರೆ. ಇದರರ್ಥ ಒಟ್ಟಾರೆಯಾಗಿ ಸೌದಿಯವರು ಈ ಒಂದು ಇವತ್ತಿನ ಈ ಗದ್ದಲಕ್ಕೆ ಅಥವಾ ಇವತ್ತಿನ ಈ ಒಂದು ತಿಕ್ಕಾಟಕ್ಕೆ ಸೌದಿಯವ್ರನ್ನ ಬಂಧಿಸಿ ಅವ್ರಿಗೆ ಶಿಕ್ಷೆ ಆಗುವಂಥದ್ದು ಆಗಬೇಕು ಅನ್ನೋಂಥ ಬೇಡಿಕೆಯನ್ನು ಅವ್ರು ಇಟ್ಟಿದ್ದಾರೆ. ಯಾಕೆಂದರೆ ಅವರ ಅಭಿಪ್ರಾಯದಲ್ಲಿ ಅವರ ಮಾತನ್ನ FIRದಲ್ಲಿದ್ದು ಕಪಾಳ ಮೋಕ್ಷ ಮಾಡಿದ್ದಾರೆ ಕರಣ್ ಅವರವ್ರಿಗೆ, ಮತ್ತು ಅವರು ಚಿದಾನಂದ ಅವರು ನಡಕ್ಕೆ ಒದ್ದಿದ್ದಾರೆ ಅಂತ ರಿಪೋರ್ಟ್ ಮಾಡಿದ್ದಾರೆ, ಕಂಪ್ಲೇಂಟ್ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲೇ ಇದು ಇಲ್ಲ, ನಾವು ಹೊಡೆದಿಲ್ಲ, ಅವ್ರನ್ನ ಬೆಳೆದಿಲ್ಲ, ಅವರೇ ಹೋಗಿ ಹೊರಗೆ ನೂಕಾಲದಲ್ಲಿ ಬಿದ್ದಿದ್ದಾರೆ ಅನ್ನೋಂಥ ಆರೋಪವನ್ನು ನಮ್ಮ ಸೌದಿಯವ್ರು ಮಾಡಿದ್ದಾರೆ. ಜೊತೆಗೆ ಸೌದಿಯವ್ರ ಮಗ ನೇರವಾಗಿ ನಮ್ಮ ಮನೆಗೆ ಬರುವಂಥ ಅವಶ್ಯಕತೆ ಅವ್ರಿಗೆ ಏನಿತ್ತು, ನಾವು ಕರೆದಿರಲಿಲ್ಲ, ಅವರು ಬಂದು ಸಹಿತ ನಾವು ಅವ್ರಿಗೆ ಹೊಡೆದಿಲ್ಲ, ಆದರೂ ಇದು ಆರೋಪ ಮಾಡ್ತಾ ಇದ್ದಾರೆ. ಇದರಿಂದ ದೊಡ್ಡ ಷಡ್ಯಂತ್ರ ಅದ ಅಂಥೇಳಿ. ಮತ್ತು ಅದೇ ಕಾಲಕ್ಕೆ ಈ ಒಂದು ಎರಡು ಡೆವಲಪ್ಮೆಂಟ್ಗಳಂತ ಜಬರ್ದಸ್ತಾಗಿ ಆಗಿದ್ದಾವೆ. ಒಂದು ಕಡೆಗೆ ನೌಕರ ಸಂಘ ಬೆಳಗಾವಿಯಲ್ಲೇ ಸ್ಟ್ರೈಕನ್ನು ಮುಂದುವರಿಸಿದ್ರೆ, ಇನ್ನೊಂದು ಕಡೆಗೆ ಅಥಣಿಯಲ್ಲಿ ಇಡೀ ಅಥಣಿಯ ಭಾಗ ಜನ ಸೌದಿಯವರ ಬೆನ್ನಿಗೆ ಬಂದು ನಿಂತಿದ್ದನ್ನು ಗಮನಿಸಿದಾಗ ಇದು ಈ ಒಂದು ತಿಕ್ಕಾಟ ಇಲ್ಲಿ ನಿಲ್ಲುವಂಗೆ ಕಾಣೋದಿಲ್ಲ ಅನ್ನುವಂಥದ್ದು. ಯಾಕಪ್ಪ ಅಂದ್ರೆ ನೌಕರ ಸಂಘದ ಅದರ ಹಿಂದೆ ರಾಜಕೀಯ ಶಕ್ತಿಗಳಿದ್ದಾರೆ. ಮತ್ತು ಈಗಾಗಲೇ DCC ಬ್ಯಾಂಕ್ ಅಧ್ಯಕ್ಷರಿಗೂ ಈ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಇವರು ನೌಕರ ಸಂಘದ ಉಪಾಧ್ಯಕ್ಷರು. ನಮಗೆ ಸುರಕ್ಷತೆ ಕೊಡಬೇಕು, ರಕ್ಷಣೆ ಕೊಡಬೇಕು ಅಂತೇಳಿ. ಹೀಗಾಗಿ ಮತ್ತು ಅದ್ರ ಜೊತೆಗೆ ಇಲ್ಲೇ ಸೌದಿ ವರ್ಸಸ್ ಜಾರಕಿಹೊಳಿ ಮತ್ತು ಜಾರಕಿಹೊಳಿಯವರ ಬೆಂಬಲದಿಂದ ಅಧ್ಯಕ್ಷರಾಗಿರುವಂಥ ಜೊಲ್ಲೆಯವರು ಇದ್ರ ಹಿಂದೆ ಇರೋದ್ರಿಂದಾಗೆ ಸಹಜವಾಗಿ ಈ ಕೇಸಿಗೆ ಇನ್ನಷ್ಟು ಇದು ಮುಂದುವರಿಯುವಂಥದ್ದು, ಇನ್ನೂ ಒಂದು ಸ್ವಲ್ಪ ಇದು ರಾಜಕೀಯ ಮನ್ವಂತರಕ್ಕೆ, ಬದಲಾವಣೆಗೆ ಅಥವಾ ರಾಜಕೀಯ ಒಂದು ತಿಕ್ಕಾಟಕ್ಕೆ ಪೂರ್ತಿಯಾಗಿ ಸಾಕ್ಷಿ ಆಗುವಂಥ ದಿನಗಳ ಸಮೀಪದಲ್ಲಿ ಬಂದವು ಅಂತ ಹೇಳಬೇಕಾಗಿದೆ. ಇದರ ಅರ್ಥ ಇನ್ನು ನೆಕ್ಸ್ಟ್ ಏನೇನು ಆಗ್ಬೋದು ಅನ್ನುವಂಥದ್ದು. ಒಂದದ್ದಾಗೆ ಈಗಾಗಲೇ ಜನರ ಮಧ್ಯದಲ್ಲಿ ಬರ್ತಿರುವಂಥ ವಿಚಾರ ಏನಪ್ಪ ಅಂತಂದರೆ, ಇವ್ರ ತಿಕ್ಕಾಟದಲ್ಲೇ DCC ಬ್ಯಾಂಕಿನ ವ್ಯವಹಾರ ನಿಲ್ಲಬಾರ್ದು, ಜನರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇದರ ಅರ್ಥ ಏನಪ್ಪ ಅಂತಂದ್ರೆ, ಒಂದು ಕಡೆಗೆ ಜನನೂ ಅಲ್ಲಿ DCC ಬ್ಯಾಂಕಿನ ಈ ಒಂದೇನು ವ್ಯವಹಾರ ಮಾಡುವಂಥ ಜನ ಇದು ಈ ತಿಕ್ಕಾಟಕ್ಕೆ ಬಲಿ ಹಾಕ್ಕೊಡೋದು, ಅವ್ರದ್ದೇನಿದ್ರು ತನಿಖೆ ಆಗಲಿ, ಅವ್ರ ಕಾನೂನು ಮೂರಾಗಿ ಏನು ಪರಿಹಾರ ಆಗ್ತದೆ ಆಗಲಿ ಅನ್ನೋಂಥ ಒಂದು ಮಾತುಗಳು ಕೇಳಿ ಬರ್ತದೆ. ಒಟ್ಟಿನಲ್ಲೇ ಈ ಇಬ್ಬರ ಮಧ್ಯದಲ್ಲೇ DCC ಬ್ಯಾಂಕಿನ ವ್ಯವಹಾರಗಳು ನಿಲ್ಲಬಾರ್ದು, ಜೊತೆಗೆ ತಪ್ಪಿತಸ್ಥರು ಯಾರು ಅನ್ನೋದು ತನಿಖೆ ಆಗಲಿ ಅಂತ ಎರಡೂ ಕಡೆ ಹೇಳ್ತಾ ಇದ್ದಾರೆ. ಪೊಲೀಸರಿಗೆ ಬೇಡ ಅಂತೇಳಿ ನೌಕರರ ಅಭಿಪ್ರಾಯ. ಇದಕ್ಕೊಂದು ವಿಶೇಷ ತಂಡ ನೇಮಿಸ್ರಿ. ಅದರಲ್ಲೂ ಮುಖ್ಯವಾಗಿ ವಿಶೇಷ ತಂಡ ನಿಮಗೆ ಗೊತ್ತದ, ವಿಶೇಷ ತನಿಖಾ ತಂಡ, ಸ್ಪೆಷಲ್ ಇನ್ವೆಸ್ಟಿಗೇಟಿವ್ ಇದ್ದಂತಹ ಒಂದು ತಂಡವನ್ನು ಹಚ್ಚಿಸಿ ತನಿಖೆ ಮಾಡಿಸ್ರಿ. ಮತ್ತು
ಮತ್ತು ನಾವು ಇಬ್ಬರು ಪ್ರಾಮಾಣಿಕರನ್ನು ಹೇಳ್ಕೊಳ್ತಾ ಇದ್ದಾರೆ. ಇಬ್ಬರು ಒಂದು ಅವರು ಅಥಣೀಯ ಶಿವಯೋಗದ ಹಾನಿ ಮಾಡಿದರೆ, ಇನ್ನೊಬ್ಬರು ಇಲ್ಲೇ ನಮ್ಮ ದುರ್ದಂಡೇಶ್ವರ ಸ್ವಾಮೀಜಿಯವರ ಹಾನಿ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲೇ ಆನೆ ಕೆರೆ ಏನೇನು ನಡೆದಿದ್ದಾವೆ ಇಬ್ಬರು ನಾವು ಪ್ರಾಮಾಣಿಕರನ್ನು ಹೇಳ್ಕೊಳಿಕ್ಕಿದ್ದಾರೆ. ಅದು ತನಿಖೆಯ ನಂತರ ಬರುವಂಥದ್ದು. ಆದರೆ ಇದೆಲ್ಲ ಏನೂ ಇರಲಿ, ಏನಾಗ್ತದ್ರೆ ನೋಡ್ಬೇಕು ಅದನ್ನು. ಯಾಕಪ್ಪ ಅಂತಂದ್ರೆ ಈ ಅಥಣಿ ಮತ್ತು ಅದರಲ್ಲೂ ಮುಖ್ಯವಾಗಿ ಸೌದಿಯವರ ಬೆಂಬಲಿಗರ ಪ್ರಕಾರ ಈ ರೀತಿ ಎಂದು ನಡೆದುಕೊಂಡಿಲ್ಲ. ಸೌದಿಯವರು ಇದು ನಡೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಇದು ಕಟ್ಟು ಕತೆ ಅಂತ ಅವ್ರು ಆರೋಪ ಅಂತ ಇದ್ದಾರೆ. ಜೊತೆಗೆ ಚಿದಾನಂದರಂತೂ ಸ್ಪಷ್ಟವಾಗಿ ಹೇಳಿದ್ದಾರೆ, ಅವ್ರು ಹೊರಗೆ ಹೋಗಿ ಅರ್ತಿಕಾಲದಾಗ ಆಗ್ಯದ ಅಂತೇಳಿ. ನಾವು ಅವ್ರಿಗೆ ಬಡ್ದಿಲ್ಲ. ಮತ್ತು ಅದೇ ಕಾಲಕ್ಕೆ ಇನ್ನೂ ನೆನಪು ಮಾಡಿದ್ದಾರೆ ಚಿದಾನಂದ ಅವರು, ಈ ಕರೆಣ್ಣವ್ರವ್ರಿಗೆ, ನಿಂಗಣ್ಣ ಕರೆಣ್ಣವ್ರಿಗೆ ನೌಕರಿ ಹೆಚ್ಚಿಕೊಟ್ಟಂಥವ್ರು ನಾವು ಒಂದು ಪೈಸೆಯೂ ತೆಗೆದುಕೊಂಡಿಲ್ಲ ಅನ್ನೋಂಥ ಮಾತನ್ನು ಮಾತಾಡಿದರೆ, ಅದೇ ಕಾಲಕ್ಕೆ ಇಲ್ಲೇ ಈ ಒಂದು ನಮ್ಮ ನೌಕರರ ಸಂಘದ ಉಪಾಧ್ಯಕ್ಷರು ಇವರು ಅವ್ರನ್ನ ಆರೋಪ ಮಾಡಿದ್ದಾರೆ. ಇವರು ಅನೇಕರಿಗೆ ಅನುಕೂಲಗಳನ್ನು ಮಾಡಿದ್ದಾರೆ, ಲಾಭ ಮಾಡ್ಕೊಂಡಿದ್ದಾರೆ. ಕೆಲವೊಂದು ಜನ ಇವರ ಬೆಂಬಲಿಗರು ರೈತರ ಒಂದು ಇನ್ಶೂರೆನ್ಸ್ ದುಡ್ಡನ್ನು ಹೊಡೆದಿದ್ದಾರೆ ಅನ್ನೋಂಥ ಆರೋಪನ ಮಾಡಿದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಇವರು ಆರೋಪ ಪ್ರತ್ಯಾರೋಪಗಳನ್ನು ಗಮನಿಸಿದಾಗ ಇದು ಅಷ್ಟು ಸುಲಭವಾಗಿ ನಿಲ್ಲುವಂಥದ್ದಲ್ಲ. ಇದು ಒಂದು ರೀತಿಯಿಂದ ಸೌದಿಯವರ ರಾಜಕೀಯ ಜೀವನದ ಅತ್ಯಂತ ಪರೀಕ್ಷಾಗಾರ ಸಹಿತ ಈಗ ಹೇಳಬೇಕಾಗ್ಯದ. ಜೊತೆಗೆ ಇವತ್ತು ಇನ್ನೊಂದು ದೃಷ್ಟಿಯಿಂದ ಇನ್ನಷ್ಟು ಅಭಿಪ್ರಾಯಗಳ ಪ್ರಕಾರ ಹೇಳೋದಪ್ಪ ಅಂತಂದ್ರೆ, ಲಕ್ಷ್ಮಣ್ ಸವದಿಯವರ ಒಂದು ರಾಜಕೀಯ ಜೀವನದ ಒಂದು ಏನಪ್ಪ ಅಂದರೆ ಇದು ಎಷ್ಟರ ಮಟ್ಟಿಗೆ ಇವರು ಗಟ್ಟಿ ಕಾಳ ಅನ್ನುವಂಥದ್ದು, ಜೊತೆಗೆ ಇವರು ಯಾವ ರೀತಿಯಾಗಿ ಇದನ್ನು ಎದುರಿಸಬಲ್ಲರು ಅನ್ನುವಂಥ ಸಹಿತ ಇವತ್ತು ಅನೇಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಪ್ರಬಲವಾಗಿ ಬೆಳೆದಂಥ ಜಾರಕಿಹೊಳಿ ಅವರ ಎದುರು ಹಾಕಿಕೊಂಡ ರಾಜಕೀಯ ಮಾಡೋದು ಸುಲಭದ ಕೆಲಸ ಅಲ್ಲ. ಆ ಎಲ್ಲ ದೃಷ್ಟಿ ಇಟ್ಟುಕೊಂಡು ಇವತ್ತು ಲಕ್ಷ್ಮಣ್ ಸವದಿಯವರ ಕುರಿತಾಗಿ ಒಂದಿಷ್ಟು ಕುತೂಹಲ ಎಲ್ಲರಲ್ಲೂ ಮೂಡ್ತಾ ಇದೆ. ಒಟ್ಟಾರೆ ಏನೂ ಇರಲಿ, ಈ ಒಂದು ಏನು ಶುರುವಾಗಿದೆ ಈ ತಿಕ್ಕಾಟ, ಇದು ಮಾತ್ರ ಒಂದು ತಾರ್ಕಿಕ ಅಂತ್ಯ ತಲುಪುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಇದನ್ನು ಕಾಂಗ್ರೆಸ್ ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತದೆ ಅನ್ನುವಂಥದ್ದು ಸಹಿತ ಗಮನಿಸಬೇಕಾಗಿದೆ. ಯಾಕಂದ್ರೆ ಇವತ್ತು ಕಾಂಗ್ರೆಸ್ನಲ್ಲಂತೂ ಸತೀಶ್ ಅವರ ಒಂದು ಒತ್ತಡ ಜೋರದ, ದಬದಬ ಜೋರದ ಹಿಡಿತ ಜೋರದ. ಈ ಒಂದು ಕಾಂಗ್ರೆಸ್ನಲ್ಲೇ ಇನ್ನು ಮುಂದುವರಿತಾರ ಸೌದಿಯವರು ಅನ್ನುವಂಥದ್ದು. ಇದೇ ಕಾಲಕ್ಕೆ ನಾವು ನಿಮಗೆ ರಿಮೈಂಡ್ ಮಾಡಿದಂಗೆ ಕತ್ತಿಯವರು ಮತ್ತು ಸೌದಿಯವರು ಒಂದಾಗಿದ್ದರಿಂದಾಗಿ ಕತ್ತಿಯವರು ಏನಾದರೂ ಇವರನ್ನು ಬಿ ಜೆ ಪಿ ಒಯ್ತಾರ. ಆದರೆ ಬಿ ಜೆ ಪಿ ಕಡೆಯಿಂದ ಬಂದಂಥ ಸುಭಾಷ್ ಪಾಟೀಲ್ ಅಂತವ್ರು ಈಗ ನಿಮ್ಗೆ ಹೇಳಿದಂಗೆ ಇದು ಏನಪ್ಪ ಅಂದ್ರೆ ಅಪ್ಪ ಮಕ್ಕಳನ್ನು ಏನಪ್ಪ ಅಂದ್ರೆ ನೀವು ಎನ್ಕ್ವೈರಿ ಮಾಡಬೇಕು, ತನಿಖೆ ಮಾಡಬೇಕು, ಇಲ್ಲಾಂದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ಬಿ ಜೆ ಪಿಗೆ ಅಂತ ಇದ್ದಾರೆ ಅಂತ ಏನೋ ಹೇಳಿಕೆ ಹೊಡಿದ್ದಾರೆ. ಅದು ಎಷ್ಟು ಮಟ್ಟಿಗೆ ನಿಲ್ತದೋ ಗೊತ್ತಿಲ್ಲ. ಬಟ್ ಇದು ಮಾತ್ರ ಈಗ ಪೂರ್ತಿಯಾಗಿ ಒಂದು ರೀತಿಯಿಂದ ಜಾರಕಿಹೊಳಿ ವರ್ಸಸ್ ಸೌದಿ ಅನ್ನುವಂತಹ ಮಾತು ಕೇಳಿ ಬರ್ತಾ ಇರುವ ಜೊತೆಗೆ ಜಿಲ್ಲಾ ರಾಜಕೀಯದಲ್ಲಿ ಎಲ್ಲರೂ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಇದರಲ್ಲಿ ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂತೇಳಿ ಈಗಾಗಲೇ ಹಿಂದಿನ ಎಪಿಸೋಡಲ್ಲಿ ನಿಮಗೆ ನೆನಪು ಮಾಡಿದ್ವಿ ನಾವು. ಮೊದಲನೇದಾಗಿ DCC ಬ್ಯಾಂಕಿಂದ ಕೈವಶ ಮಾಡಿಕೊಳ್ಳುವಲ್ಲೇ ಯಶಸ್ವಿ ಆದ್ರೆ ನಮ್ಮ ಜಾರಕಿಹೊಳಿ ಸಹೋದರರು. ಅದೇ ಕಾಲಕ್ಕೆ ಕಾಗೆ ಅವರನ್ನು ಉಪಾಧ್ಯಕ್ಷ ಮಾಡುವಲ್ಲಿ ಚಾಣಾಕ್ಷತನ ಮೆರೆದ, ಅದ್ರ ಮೇಲೆ ತಮ್ಮದಂತ ಒಂದು ಚಾಪನ್ನು ಹಿಡಿತನ್ನು ಇಟ್ಕೊಂಡಂಥ ಸೌದಿಯವರು ಜಿಲ್ಲಾ ವಿಭಜನಾ ಸಂದರ್ಭದಲ್ಲೇ ಜಿಲ್ಲೆಯನ್ನು ವಿಭಜನೆ ಮಾಡಿದಾಗ ನೋಡಿಕೊಂಡು ತಮ್ಮ ಶಕ್ತಿಯನ್ನು ತೋರಿಸ್ಕೊಂಡು ಅದನ್ನು ಅಲ್ಲೇ ಸ್ಥಗಿತವಾಗಿ ನಿಲ್ಲಿಸಿದ್ದು, ಇದು ಒಂದು ರೀತಿ ಸೌದಿಯವ್ರ ಗೆಲುವಾಗ್ಯದ. ಇವೆಲ್ಲ ಇವತ್ತು ಏನಾಗಿ ಬಿಟ್ಟಿದ್ದಾವಪ್ಪ ಅಂದ್ರೆ ಇವತ್ತು ಯಾಕಂದ್ರೆ ಜಿಲ್ಲಾ ವಿಭಜನೆ ಆಗಿದ್ದರೆ ಜಾರಕಿಹೊಳಿ ಸಹೋದರರಿಗೆ ಭಾಳಷ್ಟು ಒಳ್ಳೆಯ ಹೆಸರು ಬರುವಂಥ ಸಾಧ್ಯತೆಗಳಿದ್ದು ಇಲ್ಲಂತಲ್ಲ. ಯಾಕಂದ್ರೆ ಒಂದು ಚಿಕ್ಕೋಡಿ ಜಿಲ್ಲೆ ಆಗೋದು, ಜೊತೆಗೆ ಗೋಕಾಕ್ ಜಿಲ್ಲಾ ಆಗಿತ್ತಪ್ಪ ಅಂತಂದ್ರೆ ಅದರ ಒಂದು ಕ್ರೆಡಿಟ್ ಯಾರು ಹೋಗ್ತಾ ಇತ್ತಪ್ಪ ಅಂದ್ರೆ ಈ ಸತೀಶ್ ಜಾರಕಿಹೊಳಿ ಅವರಿಗೆ. ಅದನ್ನು ತಪ್ಪಿಸುವಲ್ಲೇ ಸೌದಿಯವರು ಯಶಸ್ವಿ ಆದ್ರ ಅನ್ನುವಂಥ ಪ್ರಶ್ನೆಯೂ ಇತ್ತು. ಯಶಸ್ವಿ ಅಂತ ಈಗ ತುರ್ತು ಆಗಿದ್ದಾರೆ. ಅದು ಇವತ್ತಿನ ರಾಜಕೀಯ ತಿಕ್ಕಾಟಕ್ಕೂ ಕಾರಣ ಆಗಿದೆ. ಯಾಕಂದರೆ ಜಿಲ್ಲೆಯ ಮೇಲೆ ಹಿಡಿತವನ್ನು ಸಾಧಿಸುವ ಸಲುವಾಗಿ ಎರಡೂ ಕಡೆಯ ಈ ಶಕ್ತಿಗಳು ಅಂದರೆ ಸೌದಿಯವರ ಕಡೆಯ ಶಕ್ತಿ, ಜಾರಕಿಹೊಳಿ ಅವರ ಕಡೆಯ ಶಕ್ತಿ ತಿಕ್ಕಾಟ ನಡೆದ ಒಮ್ಮೆ ಇವರು ಗೆಲುವು ಸ್ವಲ್ಪ ನಡೆದ ಈ ಸಂದರ್ಭದಲ್ಲೇ ಈಗ ಒಂದು ಈ ಹೊಸ ಡೆವಲಪ್ಮೆಂಟ್ ಏನದಪ್ಪ ಅಂದ್ರೆ ಇದು ಪೂರ್ತಿಯಾಗಿ ಸೌದಿಯವರ ರಾಜಕೀಯ ನಡೆ, ಚಾಣಾಕ್ಷತೆ ಮತ್ತು ಜಿಲ್ಲೆಯ ಮೇಲೆ ಯಾರಪ್ಪ ಹೆಚ್ಚು ಕಮಾಂಡನ್ನು ತೋರಿಸುವಂಥದ್ದು ಅಥವಾ ಎತ್ತಿ ಹಿಡಿಯುವಂಥ ಸಂದರ್ಭ ಈಗ ಬಂದದ್ದು ಅಂತೇಳಿ ಈ ಸಂದರ್ಭ ಹೇಳಬೇಕಾಗಿದೆ. ಆದರೂ ಒಂದು ಕಡೆಗೆ ನೌಕರರ ಸಂಘ ಜಾರಕಿಹೊಳಿ ಅವ್ರ ಪರವಾಗಿ ಅದನೋ ಇಲ್ಲೋ ಗೊತ್ತಿಲ್ಲ, ಬಟ್ ನಮಗೆ ಗೊತ್ತಿದ್ದ ಪ್ರಕಾರ ಆದರೆ ಅದನ್ನು ಮೇಲ್ಪದರದಲ್ಲಿ ಮಾತ್ರ ಏನು ಅನ್ನಿಸ್ತಾ ಇದೆ ಅಂದರೆ ಅದ್ರ ಹಿಂದೆ ಜಾರಕಿಹೊಳಿ ಅವರು ಇದ್ದಾರೆ. ಒಂದು ವೇಳೆ ನೌಕರರು ಗೆದ್ರೆ ಅದು ಕ್ರೆಡಿಟ್ ಘೋಷಿಸೋದು ಇದು ನಮ್ಮ ಜಾರಕಿಹೊಳಿ ಬರೋದಾರೆ ಅವರಿಗೆ. ಒಂದು ವೇಳೆ ಇದ್ರಾಗ ಸೌದಿಯವರು ಏನಾದರೂ ತಮ್ಮ ಕಡೆಯಿಂದ ಈ ವಿಷಯವನ್ನು ಪ್ರೂವ್ ಮಾಡಿ ತಾವು ಅದರ ಹಸ್ತಕ್ಷೇಪ ಇಲ್ಲ ಅನ್ನೋದು ಪ್ರೂವ್ ಮಾಡಿದರೆ ಅದರಿಂದ ಹೊರಬಂದರೆ ಅದು ಒಂದು ರೀತಿ ಇವರು ಸೋಲು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದೇನೋ ಆಗಲಿ, ಯಾರು ಸೋಲೋ ಗೆಲುವೋ ಗೊತ್ತಿಲ್ಲ, ಬಟ್ DCC ಬ್ಯಾಂಕಿನ ಅಲ್ಲಿಯ ರೈತರೇ ಆಗಲಿ ಅಲ್ಲಿಯ ಏನಪ್ಪ ಅಂತಂದ್ರೆ ಈ ಒಂದು ವ್ಯವಹಾರ ಮಾಡುತ್ತಿರೋ ಜನರಿಗಾಗಲಿ ತೊಂದರೆ ಆಗದಂಗೆ
ಈ ಸಮಸ್ಯೆನ ಬಿಡಿಸ್ಬೇಕಾಗ್ಯದ. ಅದಕ್ಕೆ ನೌಕರ ಸಂಘನೂ ಸಹಿತ ಕಾನೂನಾತ್ಮಕ ಹೋರಾಟ ಮಾಡಲಿ. ಯಾಕಂದ್ರೆ ಹೊಡೆದಿಸ್ಕೊಂಡ ಪಾಪ ಅವರು ನ್ಯಾಯ ಸಿಗಲೇಬೇಕು. ಅದೇ ಕಾರಣಕ್ಕೆ ಸುಳ್ಳಾಗಿದ್ರೆ ಸೌದಿಯವ್ರಿಗೂ ನ್ಯಾಯ ಸಿಗಬೇಕಾಗ್ಯದ. ಇದೇನಿದ್ರು ಕಾನೂನು ಚೌಕಟ್ಟಿನಲ್ಲಿ ಈ ಹೋರಾಟ ಅದು ಭಾಳ ಉತ್ತಮ. ಬೀದಿಗಿಳಿದು ಹೋರಾಟ ಮಾಡುವಂಥದ್ದು ಇಂದಿನ ದಿನದಲ್ಲಿ ತಪ್ಪ. ಯಾಕಂದರೆ ಇದು ಕಾನೂನಾತ್ಮಕವಾಗಿ ಒಂದು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಅಂದಾಗ ಪ್ರೂವ್ ಮಾಡಬೇಕಾದವರು ಇವರು ಹೆಂಗೆ ಯಾರು ಹೊಡಿಸ್ಕೊಂಡ್ರು ಏನು ಯಾವ ರೀತಿಯಾಗಿ ಸಾಕ್ಷಿ ಕೊಡಬೇಕಾದ್ದು. ನಾವು ಹೊಡೆದಿಲ್ಲ ಅನ್ನುವಂಥವ್ರು ಅವರು ಕಾನೂನು ಅಡಿಯಲ್ಲಿ ಇದು ಚೆಕ್ ಆಗುವಂಥದ್ದು ಅಥವಾ ಕಾನೂನು ಅಡಿಯಲ್ಲಿ ಇದೆಲ್ಲ ನಡೆಯುವಂಥ ಕ್ರಿಯೆ. ಹೀಗಾಗಿ ಇದನ್ನು ಸಾರ್ವಜನಿಕಗೊಳಿಸಲಾರ್ದ ಕಾನೂನು ಅಡಿಯಲ್ಲಿ ಇದನ್ನು ಓದಿದ್ರೆ ಭಾಳ ಉತ್ತಮ. ಯಾಕಂದ್ರೆ ಜನಕ್ಕೂ ತೊಂದರೆ ಆಗಿರಬಾರ್ದು, ಅದೇ ಕಾರಣಕ್ಕೆ ಇದು ಬೀದಿ ಹೋರಾಟ ಆಗಿರಬಾರ್ದು. ಇದು ಬೀದಿ ಹೋರಾಟ ಮಾಡುವಂಥ ವಿಷಯ ಅಲ್ಲ. ಯಾಕಂದ್ರೆ ಇದರ ಸೂಕ್ಷ್ಮತೆಗಳು ಭಾಳ ಇವು ವೈಯಕ್ತಿಕ ಆಗೋದ್ರಿಂದಾಗೆ ವೈಯಕ್ತಿಕತೆಯಿಂದ ಇದು ಸಾರ್ವಜನಿಕ ಆದಂಗೆ ಆಗ್ತಾಯಿದೆ. ಆದರೆ ಮೊದಲು ಈಗ ಇದ್ದಿದ್ದು ವೈಯಕ್ತಿಕವಾಗಿ ಸೌದಿ ವರ್ಸಸ್ ಕರಣ್ ಅವರು ಇವರಿಬ್ಬರಲ್ಲಿ ಯಾರು ಸತ್ಯವಂತರು ಈ ತನಿಖೆಯಿಂದ ಇದು ಗೊತ್ತಾಗುವಂಥದ್ದು. ಅದು ಮೊದಲಾಗಲಿ ಮತ್ತು ಸ್ಟ್ರೈಕ್ ಮಾಡುವಂಥ ಏನೊಂದು ನಿರ್ಧಾರ ಮಾಡಿದ್ದಾರೆ ನೌಕರ ಸಂಘದವರು, ಅದ್ರ ಬಿಟ್ಟಷ್ಟು ಭಾಳ ಉತ್ತಮ. ಕಾನೂನು ಪ್ರಕಾರ ಹೋರಾಟ ಮಾಡಲಿ, ಏನು ತಪ್ಪಿಲ್ಲ. ವಿಶೇಷ ತನಿಖಾ ತಂಡ ಆದರೂ ಮಾಡಿಸ್ಲಿ, ಮತ್ತೇನು ಮಾಡಿಸ್ಲಿ. ಹೇಗಾದರೂ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದಾಗಿ ನಮ್ಮ ಜಾರಕಿಹೊಳಿ ಅವರಾಗಿರ್ಬೋದು, ಬೇಡ ಸೌದಿಯವರಾಗಿರ್ಬೋದು, ತನಿಖಾ ಸ್ಪೆಷಲ್ ಇನ್ವೆಸ್ಟಿಗೇಟಿವ್ ಟೀಮನ್ನು ನೇಮಿಸಿ ಸತ್ಯ ಹೊರತಂದ್ರೆ ನಿಜವಾಗಿಯೂ ಇಬ್ಬರಿಗೂ ಲಾಭ ಆಗ್ತದೆ, ಸತ್ಯ ಒಂದು ಹೇಳೋದು ಗೊತ್ತಾಗ್ತದೆ ಅಂತ ಹೇಳ್ತಾ ಒಟ್ಟಾರೆಯಾಗಿ ಈ ಒಂದು ತಿಕ್ಕಾಟ ಭವಿಷ್ಯದಲ್ಲಿ ಅಂದರೆ ಮುಂದಿನ ದಿನಗಳಲ್ಲಿ ಬೆಳಗಾವಿ ಜಿಲ್ಲೆಯ ಮೇಲಿನ ಹಿಡಿತ ಜೊತೆಗೆ ಸೌದಿಯವರ ಭವಿಷ್ಯ ಎರಡೂ ದಿನಗಳು ನಿಂತಿದ್ದಾವೆ ಅಂತ ಹೇಳ್ತಾ ಇದರಲ್ಲಿ ಯಾರು ಗೆಲ್ಲಬಹುದು, ಯಾರ ಭವಿಷ್ಯ ಏನು ಅನ್ನೋದು ಇನ್ನು ಮುಂದಿನ ಮತ್ತೆ ಕೆಲವು ದಿನದಲ್ಲಿ ಗೊತ್ತಾಗುವಂಥದ್ದು. ಆದರೆ ಈಗ ಡೆವಲಪ್ ಆಗಿದ್ದನ್ನು ನೋಡಿದಾಗ ಇದು ನಿಶ್ಚಿತವಾಗಿಯೂ ಎರಡು ಏನಪ್ಪ ಅಂತಂದ್ರೆ ಮಧ್ಯಾಹ್ನಗಳ ಮಧ್ಯದ ಗುದ್ದಾಟ ಅನ್ನೋದನ್ನು ಮಾತ್ರ ನಾವು ಮರೀಲಿಕ್ಕೆ ಆಗುವುದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ರೆ H60 ನ್ಯೂಸ್ ಅರ್ಥಾತ್ ಸತ್ಯದ ಕೈಗೊಂಡು ವಂದನೆಗಳು.